ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಪ್ಲಾಂಟ್ ಹಾರ್ಮೋನ್ಸ್ ಅದರ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ಪ್ಲಾಂಟ್ ಹಾರ್ಮೋನ್ಸ್ ಇಸ್ ಒನ್ ಆಫ್ ದ ಹಾರ್ಮೋನ್ಸ್. ಸಿಂಪಲ್ ಹೇಳ್ಬೇಕಂದ್ರೆ ಇಸ್ ಎ ಲಿಕ್ವಿಡ್ ಫಾರ್ಮ್ ಅಥವಾ ನಾರ್ಮಲ್ ಆಗಿ ಬೆಳೆಸ್ಬೇಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಿ ಪ್ಲಾಂಟ್ಸ್ ಅಲ್ಲಿ ಬರುತ್ತಂದ್ರೆ ನಮ್ಮ ಹೈಬ್ರಿಡ್ ಪ್ಲಾಂಟ್ಸ್ ಹೈಬ್ರಿಡೇಷನ್ ಮೆಥಡ್ ಅಲ್ಲಿ ಬಳಸ್ತೀವಿ. ಜೊತೆಗೆ ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಕೆಲವೊಂದು ಪ್ಲಾಂಟ್ ನ ಕ್ರಾಪ್ ಮಾಡಬೇಕಾದ್ರೆ ಅಥವಾ ಕ್ರಾಪ್ ಫೀಲ್ಡ್ ಅಲ್ಲಿ ಕೂಡ ಬಳಸ್ತೀವಿ. ಅಲ್ಲಿಂದ ಫಸ್ಟ್ ಒಂದು ತಗೋಬೇಕಾದ್ರೆ ಮೇಜರ್ ಆಗಿ 4 ಟಾಪಿಕ್ ಇದೆ: ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್, ಸೈಟೋಕೈನಿನ್ಸ್, ಅಬ್ಸಿಸಿಕ್ ಆಸಿಡ್ ಅಂಡ್ ಎಥಿಲಿನ್. ಫಸ್ಟ್ ಒನ್ ಈಸ್ ಆಕ್ಸಿನ್ಸ್. ಆಕ್ಸಿನ್ಸ್ ಹೋಗ್ಬೇಕಾದ್ರೆ ಪ್ರಮೋಟ್ ಸೆಲ್ ಡಿವಿಷನ್ಸ್, ಎಲಾಂಗೇಷನ್ಸ್, ರೂಟ್ ಫಾರ್ಮೇಷನ್ಸ್, ಎಪಿಕಲ್ ಡಾಮಿನೆನ್ಸ್, ಟಿಪ್ ಗ್ರೋತ್ಸ್ ಅಥವಾ ಫೋಟೋಟ್ರೋಪಿಸಮ್ಸ್ ಅಂಡ್ ಬೆಂಡಿಂಗ್ ಟು ಲೈಟ್ಸ್. ಸಾಮಾನ್ಯ ನೋಡ್ಬೇಕಂದ್ರೆ ನಾವು ಎಲ್ಲಿ ತಗೊಳ್ತೀವಿ ಅಂದ್ರೆ ಒಂದು ಪ್ಲಾಂಟ್ ನ ತಗೊಂಡು ಹೋದ್ರೆ, ಓಕೆ, ಪ್ಲಾಂಟ್ ನೋಡ್ಬೇಕಂದ್ರೆ ಆಕ್ಚುಲಿ ಹೇಗಿರುತ್ತೆ ಅಂದ್ರೆ, ಈಗ ನಾವು ಎಪಿಕಲ್ ಇದನ್ನ ಕೂಡ ತಗೋತೀವಿ. ಇದನ್ನ ಎಪಿಕಲ್ ಮೆರಿಸ್ಟಮ್ ಅಂತ ಕೂಡ ತಗೋದು ಅಥವಾ ಶೂ ಟಿಪ್ಸ್ ತಗೋಬಹುದು. ಇದನ್ನ ರೂಟ್ ಟಿಪ್ಸ್ ಅಂತ ಒಂದು ಎಕ್ಸಾಂಪಲ್ ತಗೊಂಡೋದ್ರೆ, ಇನ್ ಕೇಸ್ ಹೈಬ್ರಿಡ್ ಕ್ರಾಸ್ ಮಾಡಿದಾಗ ಇದೊಂದು ಪ್ಲಾಂಟ್ಸ್ ಕ್ರಾಸ್ ಮಾಡಿದಾಗ ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಹೊಸದಾಗಿ ಒಂದು ಆಕ್ಸಿಸ್ ಅನ್ನ ಲಿಕ್ವಿಡ್ ನ ಒಂದು ಪೇಸ್ಟ್ ಮಾಡ್ತಾರೆ. ಆ ಪೇಸ್ಟ್ ಮಾಡಿದ್ರೆ ಈ ಪ್ಲೇಸ್ ಅಲ್ಲಿ ಈ ಸೆಲ್ಗೂ ಮತ್ತೆ ಇನ್ನೊಂದು ಸೆಲ್ಗೂ ಕಂಪೇರ್ ಆಗ್ಬೇಕು. ಅಂದ್ರೆ ಎಕ್ಸಾಂಪಲ್ ತಗೊಂಡೋದ್ರೆ ಎರಡನ್ನು ಮ್ಯಾಚ್ ಮಾಡಿದೀವಿ ಅಂದ್ರೆ ಇದೊಂದು ಪ್ಲಾಂಟ್ಸ್ ಡಿಫ್ರೆಂಟ್ ಪ್ಲಾಂಟ್ಸ್ ನ ತಗೊಂಡು ಕ್ರಾಸ್ ಮಾಡಿದ್ವಿ ಅಂದ್ರೆ ಹೈಬ್ರಿಡೇಷನ್ ಮೆಥಡ್ ಮಾಡಿದೀವಿ ಅಂದ್ರೆ ಈ ಪ್ಲಾಂಟ್ಸ್ ಈ ಪಾರ್ಟ್ ಅಲ್ಲಿ ಕೂಡ ಅದನ್ನ ತಗೋತೀವಿ. ಅಲ್ಲಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ಈ ಲಿಕ್ವಿಡ್ ಅನ್ನ ಲಿಕ್ವಿಡ್ ಅನ್ನ ಹಾಕಿ ಅದನ್ನ ಒಂದು ಆ ಪ್ಲಾಂಟ್ ಹಾರ್ಮೋನ್ಸ್ ಅನ್ನ ಮಿಕ್ಸ್ ಮಾಡಿ ಅದನ್ನು ಕೂಡ ಹೊಸದಾಗಿ ಬೆಳೀತಾ ಇರ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೇಗಿರುತ್ತೆ, ಕಾಮನ್ ಆಗಿ ಸೆಲ್ ಎಲಾಂಗೇಷನ್ಸ್ ಇರುತ್ತೆ. ಅಂದ್ರೆ ಬೆಳಿಬೇಕಾದ್ರೆ ಸೆಲ್ ಎಲಾಂಗೇಷನ್ಸ್ ಮತ್ತೆ ರೂಟ್ ಫಾರ್ಮೇಷನ್ಸ್. ಹೊಸದಾಗಿ ಬೆಳೆದ್ರೆ ರೂಟ್ ಫಾರ್ಮೇಷನ್ ಇರುತ್ತೆ. ಎಪಿಕಲ್ ಡಾಮಿನೆನ್ಸ್ ಮೊದಲು ಹೇಳಿದೀನಿ. ಕಾಮನ್ ಆಗಿ ಎಪಿಕಲ್ ಡಾಮಿನೆನ್ಸ್ ಅಂದ್ರೆ ಎಡ್ಜಸ್ ಅಲ್ಲಿ ಇರುತ್ತೆ. ಎಪಿಕಲ್ ಡಾಮಿನೆನ್ಸ್ ಅಲ್ಲಿ ಇಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ಅಂದ್ರೆ ಹೊಸ ಪ್ಲಾಂಟ್ಸ್ ಗ್ರೋತ್ ಆಗ್ಬೇಕಂದ್ರೆ ಎಪಿಕಲ್ ಡಾಮಿನೆನ್ಸ್, ರೂಟ್ ಟೈಪ್ ಎರಡು ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಗ್ರೋತ್, ಅದನ್ನ ಹೇಳಿದ್ರೆ ಎಪಿಕಲ್ ಡಾಮಿನೆನ್ಸ್ ಅಲ್ಲಿ ಟಿಪ್ ಗ್ರೋತ್ ಮತ್ತೆ ಫೋಟೋಟ್ರೋಪಿಸಮ್ಸ್. ಹೊಸ ಪ್ಲಾಂಟ್ ಅಲ್ಲಿ ಫೋಟೋಟ್ರೋಪಿಸಮ್ ಅಂದ್ರೆ ಗೊತ್ತೇ ಇದೆ, ಪ್ಲಾಂಟ್ ಮೂವ್ ಟುವರ್ಡ್ಸ್ ಸನ್ಲೈಟ್ಸ್. ಆ ತರ ಕಾಮನ್ ಆಗಿ ಹೇಳ್ಬೇಕಂದ್ರೆ ಕಾಮನ್ ಆಗಿ ಅದಕ್ಕೆ ಬೆಂಡ್ ಆಗ್ತಿರುತ್ತೆ. ಬೆಂಡಿಂಗ್ ಟು ಲೈಟ್ಸ್ ಹೋಗ್ತಿರುತ್ತೆ. ಸಾಮಾನ್ಯ ಕೇಳ್ಬೇಕ್ರೆ ಅಂದ್ರೆ ಅದನ್ನ ಫಂಕ್ಷನ್ ಕೇಳ್ಬೋದು, 2 ಮಾರ್ಕ್ಸ್ ಎಲ್ಲಾ ರೀತಿ ಫಂಕ್ಷನ್ ಕೇಳ್ಬೋದು. ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್ ಅಂತ ಕೇಳ್ಬೋದು. ಅದ್ರಲ್ಲಿ ಕೇಳಿದ್ರೆ ಇಷ್ಟು ಮೇನ್ ಟಾಪಿಕ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಗಿಬ್ಬರ್ಲಿನ್ಸ್. ದ ಬ್ರೇಕ್ ಸೀಡ್ ಬಡ್ ಡಾರ್ಮಿನೆನ್ಸಿ ಕೊಡ್ಬೇಕಂದ್ರೆ ಯಾವ್ದಾದ್ರು ಏಜ್ ಆಗಿದ್ರೆ ಅದನ್ನ ಅವಾಯ್ಡ್ ಮಾಡೋದು ಮೇನ್ ಕಾರಣ. ಏನಾದ್ರು ಇನ್ ಕೇಸ್ ಒಂದು ಯಾವ್ದಾದ್ರು ಒಂದು ಪ್ಲಾಂಟ್ಸ್ ಅಲ್ಲಿ ಬೆಳಿತಿದೀವಿ ಅಂದ್ರೆ ಅಲ್ಲಿ ಆ ಪ್ಲಾಂಟ್ಸ್ ಅಲ್ಲಿ ಸೀಡ್ ಅಥವಾ ಬರ್ಡ್ಸ್ ಆಟೋಮೆಟಿಕ್ ಆಗಿ ಏನಾಗಿ ಅದ್ರ ಡ್ರಾಪ್ ಆಗ್ತಿದ್ರೆ ಬಿದ್ದೋಗ್ತಿದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಜಸ್ಟ್ ಗಿಬ್ಬರ್ಲಿನ್ಸ್ ಅನ್ನ ಬಳಸ್ತೀವಿ. ಈಗ ನೀವೇನಾದ್ರೂ ರೈತರು ಬಳಸಬೇಕಾದ್ರೆ ಕೆಲವೊಂದು ಕೆಮಿಕಲ್ ಬಳಸಬೇಕಾದ್ರೆ ಇದೆಲ್ಲ ಗಿಬ್ಬರ್ಲಿನ್ಸ್ ಅನ್ನ ಆಲ್ಮೋಸ್ಟ್ ಒಳಗಡೆ ಮಿಕ್ಸ್ ಮಾಡಿರ್ತಾರೆ. ಆ ಮಿಕ್ಸ್ ಮಾಡ್ಬೇಕೇನಾಗಿರುತ್ತೆ ಅದನ್ನ ಸ್ಪ್ರೇ ಮಾಡಿದ್ರೆ ಇದೆಲ್ಲ ಅವಾಯ್ಡ್ ಆಗ್ತಿರುತ್ತೆ ಡಾರ್ಮೆನ್ಸಿ. ನೆಕ್ಸ್ಟ್ ಪ್ರಮೋಟ್ ಸ್ಟೆಮ್ ಎಲಾಂಗೇಷನ್ಸ್. ಹೊಸ ಪ್ಲಾಂಟ್ ಬೆಳೆಯೋದಕ್ಕೆ ಕೂಡ ಸ್ಟೆಮ್ ಎಲಾಂಗೇಷನ್ಸ್ ಆಗ್ತಿರುತ್ತೆ. ಎಸ್ ಏಡ್ ಇನ್ ಫ್ಲವರಿಂಗ್ಸ್. ಹೊಸ ಫ್ಲವರ್ ಬರೋದಕ್ಕೆ ಅಂದ್ರೆ ಫ್ಲವರ್ ಬಂದು ಬರ್ಡ್ಸ್ ಬಂದು ಫ್ರೂಟ್ಸ್ ಆಗಿ ಕನ್ವರ್ಟ್ ಆಗೋದು ಕೂಡ ಬಳಸೋದಕ್ಕೆ ಗಿಬ್ಬರ್ಲಿನ ಬಳಸ್ತೀವಿ. ನೆಕ್ಸ್ಟ್ ಸೈಟೋಕೈನಿನ್ಸ್. ಸ್ಟಿಮ್ಯುಲೇಟಿಂಗ್ ದ ಸೆಲ್ ಡಿವಿಷನ್ಸ್. ಮೊದಲೇ ಹೇಳಿದ್ದೀನಿ, ಹೈಬ್ರಿಡ್ ಆಗಬೇಕು ಅಂದ್ರೆ ಹೊಸದಾಗಿ ಸೆಲ್ ಡಿವಿಷನ್ ಆಗಬೇಕು. ಸೆಲ್ ಡಿವಿಷನ್ ಅಂದ್ರೆ ಸೆಲ್ ರೆಪ್ಲಿಕೇಶನ್ ತರ ಆಗ್ತಿರ್ಬೇಕು. ಹೊಸದಾಗಿ ಪ್ಲಾಂಟ್ ಸೆಲ್ ಆಗ್ಬೇಕು ಅಂದ್ರೆ ಅಲ್ಲಿ ಸೆಲ್ ಡಿವಿಷನ್ ಆಗಿ ಹೊಸ ಪ್ಲಾಂಟ್ ಕ್ರಿಯೇಟ್ ಆಗೋದಕ್ಕೆ ಬೆಳೆಸ್ತೀವಿ ಇನ್ ಹೈಬ್ರಿಡ್ ಮೆಥಡ್ ಅಲ್ಲಿ. ಸೆಲ್ ಡಿವಿಷನ್ ಆಗ್ತಿರುತ್ತೆ. ನೆಕ್ಸ್ಟ್ ಡಿಲೇ ಆಫ್ ಏಜಿಂಗ್ ಏಡ್ ಅಂಡ್ ಇನ್ಫ್ಲೂಯೆನ್ಸ್ ಶೂ ಟಿಪ್ಸ್. ಏನಾದ್ರು ಮಿಸ್ ಆದ್ರೆ ಏನಾದ್ರು ಅದ್ರದ್ದು ರೂಟ್ ಟಿಪ್ ಮತ್ತೆ ಶೂ ಟಿಪ್ಸ್ ಏನಾದ್ರು ಬ್ರೇಕ್ ಆದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸೈಟೋಕೈನಿನ್ ಬಳಸ್ತೀವಿ. ನೆಕ್ಸ್ಟ್ ಜೊತೆಗೆ ಡೆವಲಪಿಂಗ್ ದ ಶೂಟ್ ಅಂಡ್ ರೂಟ್ ಟಿಪ್ಸ್ ಅದು ಕೂಡ ಬೆಳೆಸೋದಕ್ಕೆ ಸೈಟೋಕೈನಿನ್ಸ್ ಬಳಸ್ತೀವಿ. ನೆಕ್ಸ್ಟ್ ಅಬ್ಸಿಸಿಕ್ ಆಸಿಡ್ಸ್, ಅದನ್ನ ಶಾರ್ಟ್ ಫಾರ್ಮ್ ABA, ಅಬ್ಸಿಸಿಕ್ ಆಸಿಡ್ಸ್. ಇಂಡ್ಯೂಸ್ ಡಾರ್ಮೆನ್ಸಿ ಇನ್ ದ ಸೀಡ್ಸ್ ಅಂಡ್ ಬರ್ಡ್ಸ್. ಇದು ಅಷ್ಟೇ ಅವಾಯ್ಡ್ ಅಂದ್ರೆ ಟು ಕಂಟ್ರೋಲ್ ಮಾಡ್ತಿರುತ್ತೆ. ಡಾರ್ಮೆನ್ಸಿ ಅಂದ್ರೆ ಏಜ್ ಆಗೋ ರೀತಿ ಕಾಣಿಸೋದನ್ನ ಸೀಡ್ಸ್ ಅಂಡ್ ಬರ್ಡ್ಸ್ ಅನ್ನ ಅವಾಯ್ಡ್ ಮಾಡ್ತಿರುತ್ತೆ. ನೆಕ್ಸ್ಟ್ ಕಾಸಿಂಗ್ ಸ್ಟೊಮ್ಯಾಟೊ ಟು ಕ್ಲೋಸ್. ಇನ್ ಕೇಸ್ ಎವಾಪರೇಷನ್ ಜಾಸ್ತಿ ಆಗ್ತಿದ್ರೆ ಪ್ಲೇಟ್ಸ್ ಅಲ್ಲಿ ನೀವು ಯಾವ್ದೇ ರೀತಿ ಲೀಫ್ ಮನೇಲಿ ಹೋದ್ರೆ ಸ್ಟೊಮ್ಯಾಟೋಸ್ ಇರುತ್ತೆ. ಸ್ಟೊಮ್ಯಾಟೊ ಏನ್ ಮಾಡ್ತಿರುತ್ತೆ, ವಾಟರ್ ಎವಾಪರೇಷನ್ ಜಾಸ್ತಿ ಆಗ್ತಿರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಸ್ಟೊಮ್ಯಾಟೊ ಕ್ಲೋಸ್ ಆಗ್ಬೇಕು. ಆ ಕ್ಲೋಸ್ ಆಗ್ಬೇಕು ಅಂದ್ರೆ ಹೆಲ್ಪ್ ಮಾಡೋದು ಯಾವ್ದಲ್ಲಿ ಅಬ್ಸಿಸಿಕ್ ಆಸಿಡ್ ಹೆಲ್ಪ್ ಮಾಡ್ತಿರುತ್ತೆ. ಜೊತೆಗೆ ಅದನ್ನ ಕನ್ಸರ್ವೇಷನ್ ವಾಟರ್ಸ್ ಅದನ್ನ ಕ್ಲೋಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಮೇನ್ ಇಂಪಾರ್ಟೆಂಟ್ ನಾವು ಇಲ್ಲಿ ನೋಡ್ಬೇಕಾದ್ರೆ ಇನ್ ಡೆಸರ್ಟ್ ಏರಿಯಾಸ್ ಅಲ್ಲಿ ಕ್ಯಾಕ್ಟಸ್ ಇರುತ್ತೆ. ಆ ಕ್ಯಾಕ್ಟಸ್ ಅಲ್ಲಿ ಸ್ಟೊಮ್ಯಾಟೊ ಕ್ಲೋಸಿಂಗ್ ಕಂಪ್ಲೀಟ್ ಆ ತರ ಆಗ್ತಿರುತ್ತೆ, ಅಲ್ಲಿ ಅಬ್ಸಿಸಿಕ್ ಆಸಿಡ್ಸ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಎಥಿಲಿನ್. ಇಸ್ ಎ gaseous ಹಾರ್ಮೋನ್ಸ್ ದಟ್ ಟ್ರಿಗರ್ಸ್ ಫ್ರೂಟ್ ರೈಪನಿಂಗ್, ಲೀಫ್ ಫಾಲ್ಸ್. ಅದು ಬಳಸ್ತೀವಿ. ಮೇಜರ್ ಹೋಗ್ಬೇಕಾದ್ರೆ ಇಲ್ಲಿ ಬಳಸೋದು ಕೃತಕವಾಗಿ ಆರ್ಟಿಫಿಷಿಯಲಿ ಫ್ರೂಟ್ನ ಹಣ್ಣುಗಳು ಮಾಡೋದಕ್ಕೋಸ್ಕರ ಬಳಸುವಂಥದ್ದು ಎಲ್ಲಿ ಎಥಿಲಿನ್. ಇಸ್ ಎ ಡೆಡ್ಲಿ ಪಾಯ್ಸನಸ್ ಕೂಡ ಅಂತ ಹೇಳ್ತೀವಿ, ಬಟ್ ಆದ್ರೆ ಕೆಲವೊಂದ್ ಕಡೆ ಬಳಸ್ತೀವಿ.
ಅದು ಲಿಮಿಟಲ್ಲಿ ಬಳಸೋದ್ರಿಂದ ಏನು ಸಮಸ್ಯೆ ಆಗೋಲ್ಲ. ಬಟ್ ಆದರೆ ಅದು ಲಿಮಿಟೆಡಲ್ಲಿ ನೋಡ್ಕೊಂಡು ಬಳಸಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.